ಎಸ್ ಓಕೆ. ಸೊ ಏನಪ್ಪಾ ಅಂತಂದ್ರ ಮೊದಲನೇದಾಗಿ ಇಲ್ಲಿ ಬರೋದು ಆಸ್ಕ್. ನೀವು ಕೇಳಬೇಕು ಬ್ರಹ್ಮಾಂಡವನ್ನ. ಏನ್ ಕೇಳಬೇಕು? ಅಟ್ ಪ್ರೆಸೆಂಟ್ ನೀವೆಲ್ಲ 10th ಮತ್ತು ಸೆಕೆಂಡ್ PUC ವಿದ್ಯಾರ್ಥಿಗಳಾಗಿರೋದ್ರಿಂದ ನಿಮ್ಗ ಸದ್ಯಕ್ಕೆ ಇಲ್ಲಿ ಏನ್ ಬೇಕಾಗೈತಪ್ಪ ಅಂತಂದ್ರ ಸಕ್ಸಸ್ ಬೇಕಾಗೈತಿ. ಏನಪ್ಪಾ ಸಕ್ಸಸ್? ಒಂದ್ ಒಳ್ಳೆ ಮಾರ್ಕ್ಸ್ ಬೇಕಾಗೈತಿ. 75, 85, 95 ಅಥವಾ ಔಟ್ ಆಫ್ ಔಟ್. ಈ ಅಂಕಗಳು ಇವತ್ ನಿಮಗ ಬೇಕಾಗ್ಯಾವ. ಕರೆಕ್ಟಾ? ಸೊ ನೀವು ಕೇಳಬೇಕು. ಯಾರನ್ನ ಕೇಳಬೇಕು? ಬ್ರಹ್ಮಾಂಡವನ್ನ ಕೇಳಬೇಕು. ಜಸ್ಟ್ ಒಂದ್ ಸ್ವಲ್ಪ ಜನರಲ್ ಆಗಿ ನಾನು ನಿಮಗೆ ಹೇಳ್ತೇನೆ. ಏನಪ್ಪಾ ಅಂತಂದ್ರ ಈಗ ನಿಮ್ ಜೀವನದಾಗ ನಿಮ್ಗೆ ಯಾವುದೋ ಒಂದು ಬೇಡಿಕೆ ಬೇಕಾಗೈತೆ ಅಂತ ಅಂದ್ಕೊಳ್ಳೋಣ. ಓಕೆನಾ? ನೀವು ನಿಮ್ಮ ಇಷ್ಟ ಬಂದ ದೇವರುಗಳನ್ನ ಕೇಳ್ತಾ ಇರ್ತೀರಿ. ದೇವರೇ ನನಗೆ ಇದನ್ನು ಕೊಡು, ನನಗೆ ಅದನ್ನು ಕೊಡು, ನನಗೆ ಆ ತರ ಸಕ್ಸಸ್ ಆಗೋಂಗ್ ಮಾಡು, ಈ ತರ ಸಕ್ಸಸ್ ಆಗೋಂಗ್ ಮಾಡು. ಎಟ್ ನಿಮ್ಗೆ ಏನೇನ್ ಬೇಕಾಗೈತೋ ನಿಮ್ಮ ಜೀವನದ ಅನುಸಾರವಾಗಿ ಅದೆಲ್ಲವೂ ನಿಮಗೆ ಏನ್ ಮಾಡ್ತಾ ಇರ್ತೀರಪ್ಪ ಅಂತಂದ್ರೆ ಅದನ್ನೆಲ್ಲ ನೀವು ಕೇಳ್ತಾ ಇರ್ತೀರಿ. ಕರೆಕ್ಟಾ? ಸೊ ಅದೇ ರೀತಿ ಈಗ ನೀವು ಬ್ರಹ್ಮಾಂಡವನ್ನ ಕೇಳಬೇಕು, ಯೂನಿವರ್ಸ್ ಅನ್ನ ಕೇಳಬೇಕು. ನೋಡ್ರಿ ಇಲ್ಲಿ ನಿಮಗೆಲ್ಲರಿಗೂ ಒಂದು ಸೀಕ್ರೆಟ್ ಹೇಳಿ. ಬ್ರಹ್ಮಾಂಡದ ಒಂದು ಆಶೀರ್ವಾದ ಇರ್ಲಾರ್ದೆ ನೀವ್ಯಾರು ಧ್ಯಾನಕ್ಕೆ ಬಂದಿಲ್ಲ. ನೀವ್ ಇದನ್ನ ಅರ್ಥ ಮಾಡ್ಕೊಡ್ರಿ. ನಿಮ್ ಕ್ಲಾಸ್ ರೂಮ್ ಎಷ್ಟೆಷ್ಟು ಜನ ಸ್ಟೂಡೆಂಟ್ಗಳಿದ್ರು, ಅವ್ರು ಯಾರನ್ನು ಬ್ರಹ್ಮಾಂಡ ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ, ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದೆ. ಬಿಕಾಸ್ ನಿಮ್ಮಗಳ ಕರ್ಮ ಕಳ್ದಿದಾವ ಅಂತ ಅರ್ಥ. ಓಕೆ. ಸೊ ನೀವು ಬ್ರಹ್ಮಾಂಡವನ್ನ ಕೇಳಬೇಕು. ಏನ್ ಕೇಳಬೇಕು? ನಿಮ್ಗೆ ಏನ್ ಬೇಕಾಗೈತಲ್ಲಪ್ಪ ಅದನ್ನ ಅಗದಿ ಕ್ಲಿಯರ್ ಆಗಿ ಕೇಳಬೇಕು. ಪ್ರೀತಿಯ ವಿಶ್ವವೇ, ನಿನಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಓಕೆನಾ? ಪ್ರೀತಿಯ ವಿಶ್ವವೇ, ನಿನಗೆ ನನ್ನ ಪ್ರೀತಿ ಅಥವಾ ಭಕ್ತಿಯ ನಮಸ್ಕಾರಗಳು. ನಾನು ಈ ವರ್ಷ ಸೆಕೆಂಡ್ ಇಯರ್ PUC ಓದ್ತಾ ಇದ್ದೇನೆ. ನಾನು ಈ ವರ್ಷ 10ನೇ ತರಗತಿಯಲ್ಲಿ ಓದ್ತಾ ಇದ್ದೇನೆ. ನನಗೆ ನನ್ನ ವಿದ್ಯಾಭ್ಯಾಸ ಎಲ್ಲ ಕೂಡ ಸುಲಭವಾಗಿ ಸರಳವಾಗಿ ನನಗೆ ಆ ಒಲಿಯೋ ಹಾಗೆ ಆಶೀರ್ವಾದ ಮಾಡು. ನನಗೆ ವಿದ್ಯಾಭ್ಯಾಸ ವಿದ್ಯೆ ನನಗೆ ಸರಿಯಾಗಿ ತಲೆಗೆ ಹತ್ತುವಂಗ ಆಶೀರ್ವಾದ ಮಾಡು. ಈ ವರ್ಷ ನಾನು 85% ಮಾಡ್ಬೇಕು ಅಂದ್ಕೊಂಡಿದ್ದೀನಿ, 95 ಮಾಡ್ಬೇಕು ಅಂದ್ಕೊಂಡಿದ್ದೀನಿ, 100ಕ್ಕೆ 100ರಷ್ಟು ಅಂಕ ಗಳಿಸ್ಬೇಕು ಅಂದ್ಕೊಂಡಿದ್ದೀನಿ. ಈ ಒಂದು ಸಕ್ಸಸ್ ನನಗೆ ಸಿಗುವಂಗ ಮಾಡು. ಇದನ್ನ ನೀವು ಕೇಳ್ಕೋಬೇಕು. ಆಸ್ಕ್ ಒಂದು. ಎರಡನೇದ್ದು ಬಿಲೀವ್. ಬರ್ಕೋ ಸುಪ್ರಿಯಾ, ಬಿಲೀವ್ ಅಂತ ಬರ್ಕೋ. ಎರಡನೇದ್ದು ಬಿಲೀವ್. ಏನ್ಪಾ? ನೀವುಗಳು ನಂಬಬೇಕು. ತಿಳಿತಾ? ಹೆಂಗ್ ನಂಬಬೇಕು? ಫಾರ್ ಎಕ್ಸಾಂಪಲ್ ಹೇಳ್ತಾನೆ. ಈಗ ನೀವು ಯಾವ್ದಾರ ಒಂದ್ ದೇವ್ರಿಗೆ ಏನೋ ಬೇಡ್ಕೊಂಡಿರ್ತೀರ ಅಂದ್ಕೊಳ್ಳೋಣ. ನೀವು ನಾ ಸೌದತ್ತಿ ಎಲ್ಲಾಮ ಬೇಡ್ಕೊಂಡನಿ, ಆಕತ್ತೋ ಇಲ್ಲೋ, ಆಗ್ಲಿಕ್ಕಂದ್ರೆ ಏನ್ ಮಾಡುದು? ಎಲ್ಲಾಮ ಇಂಥದ್ ಕೊಡ್ಬೇಕಂತ ಮಾಡಿದ್ನಿ, ಅದಾಗ್ಲಿಕ್ಕಂದ್ರೆ ಕೊಡೋದ ಬೇಡ. ಈ ತರ ಇರ್ತಾವ ನಮ್ಮ. ಇದಲ್ಲ. ಬಿಲೀವ್ ಇರಬೇಕು, ನಂಬಿಕೆ ಇರಬೇಕು. ಈಗ ಎಲ್ಲ ಮನ್ ಮೇಲೆ ನಿಮ್ಗೆ ಒಟ್ಟು ಯಾವ್ದೋ ಒಂದು ದೇವ್ರು ನಿಮ್ ಇಷ್ಟ ಬಂದ ದೇವ್ರ ಮೇಲೆ ನಂಬಿಕೆ ಇರ್ತೈತೆ, ಆ ಕೆಲಸ ಆಗಿರ್ತೈತೆ ಅಂದ್ಕೊಳ್ಳೋಣ. ನಿಮ್ಗೆ ಏನ್ ಹೇಳ್ತೈತೆ ಹೇಳ್ರಿ? ಎಲ್ಲಮ್ಮ, ಹನುಮಪ್ಪ ಬಾಳ ಸತ್ತುಳವ್ರದಾರ, ಕರಿಯಮ್ಮ, ದುರ್ಗಮ್ಮ ಬಾಳ ಸತ್ತುಳವ್ರದಾರ, ಪಕ್ಕಾ ಕೆಲಸ ಆಗೇ ಆಕತಿ, ಇದು ನನಗ್ ಸಿಕ್ಕೇ ಸಿಗ್ತದ. ನಂಬಿರ್ತಿರೋ ಇಲ್ಲೋ? ನಿಮ್ ಪಾಲಕರು ನಂಬಿರ್ತಾರಲ್ಲೋ? ನಂಬಿರ್ತಾರ? ಓಕೆ, ನಂಬಿರ್ತಾರ? ಎಸ್, ಓಕೆ. ಅದೇ ರೀತಿ ಇವತ್ತು ನೀವು ನಂಬಬೇಕು. ಏನು ನಂಬಬೇಕು? ನಾ ಅಂದ್ಕೊಂಡ ರೀತಿಯಲ್ಲಿ ಬ್ರಹ್ಮಾಂಡ ನನಗೆ ಆಶೀರ್ವಾದ ಮಾಡೈತಿ. ನನಗೆ ವಿದ್ಯೆ ಸುಲಭವಾಗಿ ತಲಿಗ್ ಹತ್ತತತಿ. ನಾ ಓದಿನಾಗ ಹಂತ ಹಂತವಾಗಿ ಮುಂದುವರಿಯಾಕತ್ತನಿ. ನಾನು ವಿದ್ಯಾಭ್ಯಾಸದಾಗ ನಾನು ಮುಂದುವರಿಯತನಿ. ನಾ ಅಂದ್ಕೊಂಡಂಗ ನನಗೆಲ್ಲವೂ ಕೂಡ ಸಕ್ಸಸ್ಸಿನ ಹಾದಿಯಲ್ಲಿ ನಾ ಸಾಗ್ತಾ ಇದ್ದೀನಿ. ಎಸ್, ಬಿಲೀವ್ ಇರಬೇಕು, ನಂಬಬೇಕು, ನಂಬಿಕೆ ಇರಬೇಕು. ಓಕೆ. ಲಾಸ್ಟ್ ರಿಸೀವ್ಡ್. ಬರ್ಕೋ ಸುಪ್ರಿಯಾ. ಸ್ವೀಕಾರ. ರಿಸೀವ್ಡ್. ಏನ್ ರಿಸೀವ್ ಮಾಡ್ಕೋಬೇಕಪ್ಪ? ನೀವೇನ್ ಕೇಳಿದ್ರಿ? 95 ಆಗ್ಬೇಕಂತ ಕೇಳಿದ್ರಿ. ನೀವು ಅದನ್ನ ವಾಪಸ್ ನಂಬಿದ್ರಿ.
ನಾ ಅಂದ್ಕೊಂಡಂಗ ಯೂನಿವರ್ಸ್ ನನಗೆಲ್ಲಾ ಬ್ಲೆಸ್ಸಿಂಗ್ ಮಾಡತತಿ. ನಾ ಅಂದ್ಕೊಂಡಂಗೆ ಎಲ್ಲ ನಮಗ್ ಸಿಗಾಕತಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಕೊಂತ ಬಂದಿದ್ರಿ. ಥ್ಯಾಂಕ್ಸ್ ಹೇಳ್ಬೇಕ ಅದಕ್ಕ. ಯಾಕೆ ಹೇಳ್ರಿ, ನೀವ್ ಹೆಂಗ್ ಥ್ಯಾಂಕ್ಸ್ ಹೇಳ್ಬೇಕು ಹೇಳ್ತೀನಿ ನಾ ನಿಮಗ. ಈಗ ನಿಮಗ ಓದಿದ್ದೆಲ್ಲ ನೆನಪುಳಿಯತೈತಿ. ಹ್ಯಾಂಡ್ ರೈಸ್ ಮಾಡ್ರಿ. ಹೌದೋ ಇಲ್ಲೋ? ಧ್ಯಾನಕ್ಕೆ ಬಂದ್ಮೇಲೆ ಮುಂಚೆ ಇರೋದಕ್ಕೂ ಇವಾಗ ಇರೋದಕ್ಕೂ ಡಿಫ್ರೆನ್ಸ್ ಐತೆ ಐತಿ ಈಗ ನಿಮ್ಗೆಲ್ಲರಿಗೂ. ಕರೆಕ್ಟಾ ಭಾರತಿ, ಸುಪ್ರಿಯಾ, ಲಕ್ಷ್ಮಿ, ಯಶೋದಾ, ಸುಸ್ಮಿತಾ? ಕರೆಕ್ಟಾ? ನೆನಪುಳಿಯತೈತಿ. ಕರೆಕ್ಟಾ? ಯೂನಿವರ್ಸ್ ನಿಮಗ ಬ್ಲೆಸ್ಸಿಂಗ್ ಮಾಡೈತಿ. ಹೌದಪ್ಪ, ಎಸ್, ನನಗೆ ಓದಿದ್ದೆಲ್ಲ ನೆನಪುಳಿಯತೈತಿ. ಎಕ್ಸಾಮ್ಸ್ ಒಳಗೆ ಮಾರ್ಕ್ಸ್ ಚೆನ್ನಾಗಿ ಬರಾಕತ್ತಾವ. ಸರ್ಗಳ ಪಾಠ ಹೇಳ್ತನ ಗಮನ ಆ ಕಡೆ ಈ ಕಡೆ ಹೋಗುದಿಲ್ಲ. ಯೂನಿವರ್ಸ ನೀನ್ ನನಗೆ ಆಶೀರ್ವಾದ ಮಾಡಿ ಖಂಡಿತವಾಗ್ಲು ನಾನು ನಿನಗೆ ಥ್ಯಾಂಕ್ಸ್ ಹೇಳತ್ತೀನಿ. ಇದಿರ್ಬೇಕು. ಲಾಸ್ಟ್ ಒನ್, ರಿಸೀವ್. ಏನ್ಪಾ ರಿಸೀವ್ಡ? ಸ್ವೀಕಾರ. ನೋಡ್ರಿ, ಪಾಸ್ಟು, ಪ್ರೆಸೆಂಟು, ಫ್ಯೂಚರು 3 ಟೆನ್ಸ್ ಅದಾವ. ಕರೆಕ್ಟಾ? ಸೊ ನೀವು ನಿಮ್ಮ ಸಕ್ಸಸ್ ಅನ್ನ ರಿಸೀವ್ ಮಾಡ್ಕೋಬೇಕು. ಅದ್ ಹೆಂಗ? ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನೀವು ನಿಮ್ಮ ಸಕ್ಸಸ್ ಅನ್ನ ರಿಸೀವ್ ಮಾಡ್ಕೋಬೇಕು. ಹೆಂಗ? ನೀವು ಅಂದ್ಕೊಂಡಿದ್ರಲ್ಲ 85 ಆಗ್ಬೇಕು, 90 ಆಗ್ಬೇಕು, 95 ಆಗ್ಬೇಕು ಅಂತ ಅಂದ್ಕೊಂಡಿದ್ರಲ್ಲ. ಎಸ್ ಬ್ರಹ್ಮಾಂಡವೇ, ಥ್ಯಾಂಕ್ ಯು ಸೋ ಮಚ್ ನಿನಗ. ಬಿಕಾಸ್ ನಾ ಅಂದ್ಕೊಂಡಾಗ ನಂದು 95 ಆಗೇ ಬಿಡ್ತು. ಈ ಒಂದು ಸಕ್ಸಸ್ ನನಗೆ ಸಿಗ್ಲಿಕ್ಕೆ, ಈ ಒಂದು ಸಾಧನೆ ನಾನು ಮಾಡ್ಲಿಕ್ಕೆ ನೀನೇ ಕಾರಣ. ಥ್ಯಾಂಕ್ ಯು ಸೋ ಮಚ್ ನಿನಗ. ಮನಸ್ಫೂರ್ತಿಯಿಂದ ನೀವು ಅದನ್ನ ಹೇಳ್ಬೇಕು. ನಡ್ದತಿಗೆ ಅಟ್ ಪ್ರೆಸೆಂಟ್ ಒಳಗ ನಿಮ್ಗೆ 85 95 ಬಂದತಿಗ ಆಲ್ರೆಡಿ. ಕರೆಕ್ಟಾ? ಈಗ ಆಲ್ರೆಡಿ ನಿಮ್ಗೆ ಏನಾಗೈತಿ? ಬಂದ ಬಿಟ್ಟತಿ ಈಗ ನಿಮಗ. ಈ 3 ಟೆಕ್ನಿಕ್ಗಳನ್ನ ಯಾರು ನೀವು ನಿಮ್ಮ ಜೀವನದ ಭಾಗವಾಗಿಸ್ಕೋತಿರಲ್ಲ, ಖಂಡಿತವಾಗ್ಲೂ ಹೇಳ್ತೇನೆ ಕೇಳ್ರಿ, ನಿಜವಾಗ್ಲೂ ನೀವು ಅದ್ಭುತವಾದ ಸಾಧನೆ ಮಾಡ್ತೀರಿ. ಮಾಡಬೇಕು ಕೆಲಸ. ನಾವು ನಮ್ಮ ಸೋಲಿಗೆ ಕಾರಣ ಕೆಲಕೋದ್ಮ್ಯಾಗ ದೈವ ಯೋಗ ಮನೋಭಾವ ಅಂತ ಒಂದು ಪಾಯಿಂಟ್ ನೋಡಿದ್ವಿ ನೋಡ್ರಿ. ನಾನ್ 95 ಆಗ್ಬಿಟ್ರ ಸಾಕ ಹನುಮಪ್ಪ, ಎಲ್ಲಮ್ಮ ನಿನಗ್ 108 ತೆಂಗಿನಕಾಯಿ ಹೊಡಿತೀನಿ ಅಂತ ಹೇಳಿ ಬೇಡ್ಕೊಂಡ್ ಹಾಸಿಗೆ ಹೊಚ್ಕೊಂಡ್ ಮಕ್ಕೊಂಡ್ಬಿಟ್ರೆ ಬರುದಿಲ್ಲ ಅದು ಆ ಸಕ್ಸಸ್. ಓಕೆ, ಸೊ ನೋಡ್ರಿ, ಪ್ರತಿನಿತ್ಯ ನೀವ್ ಏನ್ ಮಾಡ್ಬೇಕು? ಧ್ಯಾನ ಮಾಡ್ತಿರ್ತೀರಿ, ಏನಾದ್ರು ಕೆಲಸ ಮಾಡ್ತಿರ್ತೀರಿ. ಅವಾಗ ಏನೇನೋ ಕೆಲ್ಸಕ್ ಬಾರದು ವಿಚಾರ ಮಾಡೋ ಬದ್ಲು ಇವನ್ನ ವಿಚಾರ ಮಾಡ್ಬೇಕು. ಈ ಆಸ್ಕ್ ನೀವು ಕೇಳ್ಬೇಕು, ಬ್ರಹ್ಮಾಂಡವೇ, ನಾನು ಈ ವರ್ಷ ಇಂಥದ್ದು ಓದಾತನಿ, ನನಗೆ ಇಷ್ಟು ಮಾರ್ಕ್ಸ್ ಬರೋಂಗಾಗ್ಲಿ. ಓಕೆನಾ? ಇದು ಒಂದಾತ್. ಆಮೇಲೆ ಪ್ರತಿ ದಿನದಿಂದ ಬೆಳಗ್ಗೆ ಎದ್ದಾಗಿಂದ ಹಿಡ್ಕೊಂಡ್ ರಾತ್ರಿ ಮಟ್ಟ ನೀವು ಧ್ಯಾನ ಮಾಡ್ತಿರ್ತೀರ. ಆಲ್ಮೋಸ್ಟ್ ನಿಮಗೆಲ್ಲ ಖುಷಿ ಅನಿಸ್ತಾ ಇರ್ತೈತಿ, ಖುಷಿ ಆಗ್ತಿರ್ತೈತಿ. ಪಾಠ ಕೇಳ್ದಾಗ ಗಮನ ಆ ಕಡೆ ಈ ಕಡೆ ಹೊಕ್ಕಿರುದಿಲ್ಲ. ನಿಮಗೆ ಎಕ್ಸ್ಟ್ರಾ ವಿದ್ಯೆ ಅದು ನಿಮಗೆ ತಲೆಗೆ ಅದು ಹತ್ತ ಇರ್ತೈತಿ, ಅದೆಲ್ಲ ಗೊತ್ತಿರ್ತೈತಿ ನಿಮಗ್. ಕರೆಕ್ಟಾ? ಅದಕ್ಕೆ ಏನ್ ಮಾಡ್ಬೇಕು? ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಎಸ್ ಯೂನಿವರ್ಸ್, ನಾ ಹೇಳ್ದಂಗ ನನಗೆ ಆಶೀರ್ವಾದ ಮಾಡಕತ್ತಿ. ಅದನ್ನ ನಂಬಬೇಕು ನೀವು. ಬಿಲೀವ್, ಯೂನಿವರ್ಸ್ ಇದನ್ನೆಲ್ಲ ಮಾಡತೈತಿ, ಬಿಲೀವ್ ಇರ್ಬೇಕು ನಿಮಗ. ಅದ್ರ ನಿಮ್ಗೆ ಹೋಲ್ ಡೇ ನೀವು ನಂಬಿಕೆ ಇರಬೇಕು. ಥ್ಯಾಂಕ್ಸ್, ಗ್ರಾಟಿಟ್ಯೂಡ್ ವಿತ್ ಡೆಕ್ ಗ್ರಾಟಿಟ್ಯೂಡ್ ಇರಬೇಕು. ಓಕೆ, ಇದಾಯ್ತು. ಲಾಸ್ಟ್ ಒನ್, ರಿಸೀವ್ ಮಾಡ್ಕೋಬೇಕು. ಯಾವಾಗ ರಿಸೀವ್ ಮಾಡ್ಕೋಬೇಕು? ನೀವು ರಾತ್ರಿ ಮಲ್ಕೊಳ್ಳುವಾಗ ರಿಸೀವ್ ಮಾಡ್ಕೋಬೇಕು ಇದನ್ನ. ಇದು ಇಂಪಾರ್ಟೆಂಟ್ ಐತಿ, ಇದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ ನೀವೆಲ್ಲ. ಈಗ ನೀವು ಓದ್ಕೋತೀರಿ, ಬರ್ಕೋತೀರಿ, ಅಭ್ಯಾಸ ಮಾಡ್ತೀರಿ, ಎಲ್ಲಾ ಮಾಡ್ತೀರಿ, ಊಟ ಮಾಡ್ತೀರಿ, ಫೈನಲ್ 9:30, 9:45, 10 ಗಂಟೆ, 10:00ವರೆಗೆ ಮಕ್ಕೋತಿರ್ತೀರಿ. ನಿಮಗ್ ನಿದ್ದೆ ಇನ್ನೇನ್ ಎಲ್ಲಾ ಕಂಪ್ಲೀಟ್ ಆಗಿ ಬೆಡ್ ಶೀಟ್ ಎಲ್ಲ ಹೊಚ್ಕೊಂಡ್ ಮಕ್ಕೋತಿರ್ತಿರಲ್ಲ, ಅವಾಗ ನೀವ್ ಇದನ್ನ ರಿಸೀವ್ ಮಾಡ್ಕೋಬೇಕು. ಹೆಂಗ್ ರಿಸೀವ್ ಮಾಡ್ಕೋಬೇಕು? ಪ್ರೆಸೆಂಟ್ ಟೆನ್ಸ್ ಒಳಗ್ ರಿಸೀವ್ ಮಾಡ್ಕೋಬೇಕು. ವಿತ್ ವಿಜುವಲೈಸೇಷನ್, ಕಲ್ಪನೆ ಮುಖಾಂತರ ರಿಸೀವ್ ಮಾಡ್ಕೋಬೇಕು ನೀವು ಇದನ್ನ. ಎಸ್, ನಂದ್ ಈ ಸಲ 85 ಆಗೇ ಬಿಡ್ತಪ್ಪ, ನಂದ್ ಈ ಸಲ 95 ಆಗೇ ಬಿಡ್ತು, ನಾ ಈ ಸಲ 98 ಮಾಡ್ದೆ, 99 ಮಾಡ್ದೆ. ಈ ಅದ್ಭುತವಾದ ಯಶಸ್ಸು ನನಗೆ ಸಿಕ್ಕೇ ಬಿಡ್ತು. ಥ್ಯಾಂಕ್ ಯು ಯೂನಿವರ್ಸ್. ಸಿಕ್ತಿಗ್ ನಿಮಗೂ ಸಿಗತತ್, ನನಗೆಲ್ಲ ಸಿಕ್ತಿ. ಪ್ರೆಸೆಂಟ್ ಟೆನ್ಸ್ ಒಳಗೆ ರಿಸೀವ್ಡ್ ಇರ್ಬೇಕು ನಿಮ್ದು. ಇದನ್ನ ಮಾಡ್ರಿ. ಲಾಸ್ಟ್ ಎಕ್ಸಾಮ್ ಬರ ಮಟನು ಇದನ್ನ ಮಾಡ್ರಿ. ಅದೇ ಪ್ರಕಾರವಾಗಿ ಅಭ್ಯಾಸ ಮಾಡ್ರಿ. ನೋಡ್ರಿ, ವಿತ್ 21 ಡೇಸ್, ವಿತಿನ್ 21 ಡೇಸ್ ಅಲ್ಲಿ ನಿಮ್ಮಲ್ಲಿ ಯಾವ ಲೆವೆಲ್ಗೆ ಟ್ರಾನ್ಸ್ಫಾರ್ಮೇಶನ್ ಬರ್ತತಿ, ಯಾವ ಲೆವೆಲ್ಗೆ ನಿಮ್ಮಲ್ಲಿ ಬದಲಾವಣೆ ಬರ್ತತಿ ಅನ್ನೋದನ್ನ ನೀವು ಖುದ್ದಾಗಿ
ಎಕ್ಸ್ಪೀರಿಯನ್ಸ್ ಮಾಡ್ತೀರಿ ನೀವು ಇದನ್ನ. ಈ ಹೌದಲ್ಲೋ ಅವ್ರು ಹೇಳ್ದಂಗ್ ಮಾಡತ್ತೆ ನನಗೆಲ್ಲಾ ಕರೆಕ್ಟ್ ಆಗಾಕತ್ತತಲ್ಲ. ಹೇಳಿದ್ದನ್ನ ಮಾಡೋರ್ಗೆ ಅಪ್ಪಿಗೌಡ್ರೆ ಇದು. ಇಲ್ಲಿ ಕೇಳಿ ಇಲ್ಲಿ ಬಿಡೋರ್ಗೆಲ್ಲ ಅರ್ಥ ಆತು.